Saturday payment person. ನಾನು ರಿಮೈಂಡ್ ಮಾಡಿ ಸರ್ 11th ಕೂಡ 10th 4 o'clock 37 ಬೇಕು ಸರ್ 36 ಮೂವಿ ಸರ್ ಹೇಗಿದೆ ಅಂತ ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ದೈವಾನುಭವ ಬಂದು ನೋಡ್ಕೊಂಡು ಹೋಗಿ ಒಂದ್ಸಲ ಅಷ್ಟೇ. ಮೇಡಮ್ ಹೇಗಿದೆ ಮೂವಿ, ಹೇಗೆ ಅನಿಸ್ತು? ಒಂದು 4 ಕಾಂತಾರ ನೋಡ್ದಂಗೆ ಆಯ್ತು. ಜರ್ಮನಿಯಿಂದ ನೋಡಕ್ ಬಂದಿದ್ರು, ಇದೇ ಫಸ್ಟ್ ಮೂವಿ ಆಗ್ಲಿ ಅಂತ ಇಲ್ಲೇ ನೋಡ್ಬೇಕು ಅಂತ ಬಂದಿದ್ದು. ರಿಷಬ್ ಶೆಟ್ಟಿ ಅವರಿಗೆ ತುಂಬಾ ಧನ್ಯವಾದಗಳು. ಅವ್ರಿಗೆ ಏನ್ ಎನರ್ಜಿ ಇದೆ, ಇನ್ನ ಜೋರಾಗುತ್ತೆ. ಮೈಂಡ್ ಬ್ಲೋಯಿಂಗ್. ಒಟ್ಟಾರೆಯಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ, ಬಹಳ ಭಕ್ತಿ ಇದೆ. ನಮ್ಮಲ್ಲೂ ಬಹಳ ಭಕ್ತಿ ಹುಟ್ಟಿಸುತ್ತೆ. ಧನ್ಯವಾದ ಸರ್. ಹೇಗಿದೆ ಮೂವಿ ಸರ್? ಸೂಪರ್, ಚೆನ್ನಾಗಿದೆಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೇಗೆ, ಏನಿದೆ ಸ್ಟೋರಿ ಅಂತ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿದೆ. ಹೌದಾ? ಮೇಡಮ್ ಹೇಗಿದೆ ಮೂವಿ? ಮೂವಿ ಚೆನ್ನಾಗಿದೆ. ಹೌದಾ? ಬನ್ನಿ, ಹೇಗಿದೆ ಮೂವಿ? ತುಂಬಾ ಚೆನ್ನಾಗಿದೆ, ಓಕೆ. ಮತ್ತೆ ಸೂಪರ್ ಇತ್ತು. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಅದರಲ್ಲಿ ಒಂದು ಸೀನಲ್ಲಿ ಅದು ಶಿವನ ರೂಪ ಇರುತ್ತಲ್ಲ ಅದು. ತುಂಬಾ ಚೆನ್ನಾಗಿತ್ತಾ? ಮೇಡಮ್ ಹೇಗಿದೆ ಮೂವಿ? ತುಂಬಾ ಚೆನ್ನಾಗಿದೆ. ಹೌದಾ? ತುಂಬಾ ಸತಿ ನೋಡ್ಬೋದು. ಹೇಗೆ ಅನಿಸ್ತು ಮೂವಿ? ತುಂಬಾ ಚೆನ್ನಾಗಿದೆ. ಹೌದಾ? ಆಸಮ್ ಮೂವಿ ಸರ್, ಆಸಮ್ ಮೂವಿ. ಹೌದಾ? ಥ್ಯಾಂಕ್ ಯು. ಕಾಂತಾರ ಕ್ರೇಜ್ ಹೆಂಗಿದೆ ಶಿವಮೊಗ್ಗದಲ್ಲಿ? ನಮ್ಮ ಕನ್ನಡ ಜನತೆಗೆ ಒಂದು ಒಳ್ಳೆ ದಸರಾ ಪ್ರಯುಕ್ತ ಒಂದು ಒಳ್ಳೆ ವಿಭಿನ್ನವಾದ ಸಿನಿಮಾ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಜನ ಕಾತುರದಿಂದ ಕಾಯ್ತಿದ್ದಾರೆ ಆಡಿಯನ್ಸ್ಗಳು. ಏನು ನೀವು ಮೊದಲನಾಗೆ ಸಿನಿಮಾ ನೋಡಿದ್ರೋ ಇದಕ್ಕಿಂತ ತುಂಬಾ ಎಕ್ಸ್ಪೆಕ್ಟೇಷನ್ ಮೀರಿ ಜನಗಳು ಕಾಯ್ತಾ ಇದ್ದಾರೆ. ಒಂದು ಔಟ್ಪುಟ್ ಕ್ವಾಲಿಟಿ ಆಗಲಿ ಟ್ರೈಲರ್ ಮುಖಾಂತರ ಎಲ್ಲ ಜನರು ನೋಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಅಂತೇಳಿ ಎಲ್ಲ ಭಾವಿಸ್ತಾರೆ. ಸೊ ನಮ್ಮ ಕನ್ನಡ ಸಿನಿಮಾನ ಹೆಮ್ಮೆ ಅಂತೇಳಿ ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಒಂದು ಒಳ್ಳೆ ಸಿನಿಮಾ, ಜನ ನೋಡಬೇಕು, ಥಿಯೇಟ್ರಿಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಭಿಷೇಕ ಅದು ಇದು? ಹಾಂ, ನಮ್ಮ ಕಲಾವಿದರು ಈಗ ಆಲ್ಮೋಸ್ಟ್ ಈಗ ಎಲ್ಲ ಪ್ರೀಮಿಯರ್ ಶೋಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಅವರು ಮುಖಾಂತರ ಏನೇನು ಅಭಿಪ್ರಾಯಗಳು ಎಲ್ಲ ವ್ಯಕ್ತಪಡಿಸ್ತಾರೆ. ಸೊ ಇಲ್ಲಿ ನಮ್ಮ ಈಗ ಮಲ್ಲಿಕಾರ್ಜುನ ಥಿಯೇಟ್ರಲ್ಲಿ ಆಗಲಿ ಫ್ಯಾನ್ಸ್ ಅವರೆಲ್ಲ ಬಂದುಬಿಟ್ಟು ನಮ್ಮ ಕಲಾವಿದರು ಬಂದುಬಿಟ್ಟು ಎಲ್ಲ ಮಾಡಬೇಕು ಅಂತೆಲ್ಲ ತಯಾರಿ ಮಾಡ್ಕೊತಿದ್ದಾರೆ. ಸೊ ಮುಂದೆ ಮಾಡಬೇಕು ಅಂತೆಲ್ಲ ನಮ್ಮ ಚರ್ಚೆಗಳು ಮಾಡ್ತೀವಿ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಅಂತೇಳಿ. ಸರ್ ಹೇಗಿದೆ ಮೂವಿ ಸರ್? ತುಂಬ ಚೆನ್ನಾಗಿದೆ. ಹೌದಾ? ಮೂವಿ ನೋಡಿ ನಿಮ್ಗೆ ಏನು ಅನಿಸ್ತಾ? ಹೌದು, ಆ್ಯಕ್ಚುಲಿ ಅದು ಮೊದಲು ಫಸ್ಟ್ ಕಾಂತಾರ ಬಂದಿದ್ದಲ್ಲ ಆವಾಗ್ಲೂ ಅಷ್ಟೇ ಆಲ್ಮೋಸ್ಟ್ 3-4 ಡೇಸಲ್ಲೇ ನೋಡ್ಬಿಟ್ಟಿದ್ದೆ. ಇದನ್ನು ಇವತ್ತು ಫಸ್ಟ್ ಡೇನೇ ನೋಡಬೇಕು ಅಂತಲೇ ಬಂದಿದ್ದು. ನೋಡಿದರೆ ಎಲ್ಲ ಇದು ಆ ಕಡೆ ಸೌತ್ ಕೇಂದ್ರದಲ್ಲೆಲ್ಲ ಈ ಥರದ್ದೆಲ್ಲ ನಡಿಬೋದು ಅಂತ ಅನಿಸುತ್ತೆ. ಇವಾಗಲೂ ಅಲ್ಲಿ ದೈವಭಕ್ತಿ ಎಲ್ಲ ಇದೆ, ದೈವಗಳೆಲ್ಲ ಇದೆ ಅಂತ ಅನಿಸುತ್ತೆ ನೋಡಿದ್ರೆ. ಒಟ್ಟಾರೆಯಾಗಿ ಹಿಂದೂ ಧರ್ಮವನ್ನ ಹೌದು, ಖಂಡಿತ ಖಂಡಿತ ತುಂಬ ಒಳ್ಳೆ ಮೂವಿ. ಹಿಂದೂ ಧರ್ಮ ರೆಪ್ರೆಸೆಂಟ್ ಮಾಡೋವಂಥ ಮೂವಿ ಒಳ್ಳೇದಿದೆ. ಜನಗಳಲ್ಲಿ ಜಾಗೃತಿ ಮೂಡಾಗ್ತದೆ. ಕನ್ನಡದಲ್ಲಿ ಇತ್ತೀಚೆಗೆ ಬಂದಂತ ಹಿಂದೂ ಧರ್ಮದ ಮೂವಿ ಅಂತ ಹೇಳ್ಬೋದು. ಖಂಡಿತ ನಾವೆಲ್ಲ ನೋಡಿ 11 ಜನ ಬಂದಿದ್ದೀವಿ ಫ್ಯಾಮಿಲಿಯವರೆಲ್ಲ. ಓಕೆ ಸರ್, ಹೀಗೆ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಸರ್? ಖಂಡಿತ ಖಂಡಿತ. ಕಾಂತಾರ ಹೋಗೋಕ್ಕೆ ಕಾರಣ ನಮ್ಮ ಸಂದೀಪ್ ಅಂತ, ನಮ್ಮ ಕ್ಯಾಸ್ಟಿಂಗ್ ಏಜೆನ್ಸಿಯಿಂದ ಸಂದೀಪ್ ಅಂತ ಇದ್ದಾರೆ. ಅವರು ನನಗೆ ಕಾರಣ. ಅದರಲ್ಲಿ ನನಗೊಂದು ಒಳ್ಳೆ ರೋಲು ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 10 ದಿವಸ ಅದು ಹೆಂಗೆ ಕಾಂತಾರ ಸೆಟ್ಟಲ್ಲಿ ಕಳೆದಿವಿ, 10 ರಿಂದ 15 ದಿವಸ ಕಳೆದಿದ್ದೀವಿ. ಹೆಂಗೆ ಕಳೆದಿವಿ ಅಂತ ನಮಗೂ ಗೊತ್ತಿಲ್ಲ. ಯಾಕಂದರೆ ಇವತ್ತು ಕಾಂತಾರ ಅಂದರೆ ಹಳೆ ಕಾಂತಾರಕ್ಕೂ ಈಗ ಬರೋ ಕಾಂತಾರಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮೀನ್ಸ್ ಆಗ ಹಳೆ ಕಾಂತಾರ ಬಂದು ದೇವ್ರ ಕಾನ್ಸೆಪ್ಟ್, ಇದು ಬಂದು ಪೌರಾಣಿಕ ಆ ಟೈಪ್ ಬರುತ್ತೆ ನಿಮಗೆ. ಹಂಗಾಗಿ ಕಾಂತಾರ ಅನ್ನೋದು ತುಂಬ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದೆ. ನಮ್ಮ ವರ್ಲ್ಡ್ ವೈಡಲ್ಲಿ ಆಗಲಿ ಪ್ಯಾನ್ ಇಂಡಿಯಾ ಆಗಲಿ ಎಲ್ಲ ಕಡೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ.
ಹೇಗಿತ್ತು ಅನ್ನೋದು. ಶೂಟಿಂಗ್ ಟೈಮಲ್ಲೆಲ್ಲ ಏನು ಮಾಡ್ತಾ ಇದ್ರು, ಏನು ಹಿಂಗೆ ನಡೀತಾ ಇತ್ತು? ಸರ್ ಶೂಟಿಂಗ್ ಟೈಮಲ್ಲಿ ತುಂಬ ಕ್ಲೋಸಲ್ಲಿದ್ದರು. ರಿಷಬ್ ಸರ್ ಆಗಲಿ ನಮ್ಮ ನಮ್ಮ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್ ಆಗಲಿ, ನಮ್ಮ ಭೂಷಣ್ ಸರ್ ಡ್ಯಾನ್ಸ್ ಮಾಸ್ಟ್ರು ಆಗಲಿ, ಮತ್ತು ಪ್ರಗತಿ ಮೇಡಮ್ ಆಗಲಿ, ಅವರೆಲ್ಲ ತುಂಬ ಈಗ ಯಾರಿಗಾರ ಏನೇ ತೊಂದರೆ ಆಯಿತು ಮೀನ್ಸ್ ಮಳೆಯಲ್ಲ ಸೀಕ್ವೆನ್ಸ್ ಇರೋ ಟೈಮಲ್ಲಿ ಆಗೆಲ್ಲ ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಅವ್ರೇನಾದರೂ ರಿಷಬ್ ಅವರು ಒಂದು 2-3 ಅವಘಡಗಳಾದವು ಅಂತೇಳಿ ಸುದ್ದಿ ಆಯ್ತು. ಆ ಟೈಮಲ್ಲೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಿದ್ರು? ಆ ಟೈಮಲ್ಲಿ ನಾವು ಹೋಗಿದ್ದವ್ರು ಯಾರೂ ಇಲ್ಲ, ನಾವು ಯಾರೂ ಇದ್ದಿಲ್ಲ. ನಾವು ಹೋಗಿದ್ದು ಅದಾಗಿ ನೆಕ್ಸ್ಟ್ ಶೆಡ್ಯೂಲಿಗೆ ನಾವು ಹೋಗಿದ್ದು. ಅವಾಗ ಹೇಗಿತ್ತು ಅಲ್ಲಿ? ಆಗ ನಾವು ನೆಕ್ಸ್ಟ್ ಶೆಡ್ಯೂಲಲ್ಲಿ ನಮಗೆ ತುಂಬ ಚೆನ್ನಾಗಿತ್ತು. ತುಂಬ ರಿಷಬ್ ಸರ್ ಆಗಲಿ, ಪ್ರಗತಿ ಮೇಡಮ್ ಆಗಲಿ, ನಮ್ಮ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್ ಆಗಲಿ, ನಮ್ಮ ಭೂಷಣ್ ಸರ್ ಆಗಲಿ ನಮಗೆ ತುಂಬ ಚೆನ್ನಾಗಿ ನೋಡ್ಕೊಂಡು ನಮಗೆ ಪೊಸಿಷನ್ಸು ಯಾವ ರೀತಿ ಮಾಡಬೇಕು ಏನೇನು ಎಲ್ಲ ಇದು ಮಾಡಿದ್ದಾರೆ. ಆದರೆ ಕಾಂತಾರ ಅನ್ನೋದು ತುಂಬ ವೈಪು ತುಂಬ ಇದೆ ವರ್ಲ್ಡ್ ವೈಡಲ್ಲಿ. ನಾಳೆ ಏನು ಸರ್ ನಾಳೆ ದಸರಾ ಹಬ್ಬ ಇರೋ ಕಾರಣದಿಂದ ನಮ್ಮ ಕಾಂತಾರ ಈಗ ಆಲ್ರೆಡಿ ಆಲ್ಮೋಸ್ಟ್ ಆಲ್ 200ಗೆ 105% ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಆ್ಯಕ್ಚುಲಿ ಇವತ್ತು ಕೂಡ ಸಂಜೆ ಪ್ರೀಮಿಯರ್ ಶೋ ಇದೆ. ಪ್ರೀಮಿಯರ್ ಶೋಗೆ ಟಿಕೆಟ್ ಕೂಡ ಸಿಗ್ತಿಲ್ಲ ಜನಗಳಿಗೆ, ಅಷ್ಟು ಆ ರೇಂಜಿಗೆ ಹೌಸ್ಫುಲ್ ಆಗಿದೆ. ಟ್ರೈಲರು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಡಿಟಿಂಗ್ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಶಿವಮೊಗ್ಗ ಸುಮಾರು ಜನ ಕಲಾವಿದರು ಇದ್ದಾರೆ. ನಾವು ಒಬ್ಬ ಕಲಾವಿದ ಆಗಿ ನಮ್ಮ ರಾಕೇಶ್ ಆಗಲಿ, ನಮ್ಮ ದರ್ಶನ್ ಮತ್ತು ಸುಮಾರು ಜನ ಶಿವಮೊಗ್ಗದಿಂದ ಕಲಾವಿದರು ಹೋಗಿದ್ದಾರೆ. ನಾಳೆ ಒಟ್ಟಿನಲ್ಲಿ ಹಬ್ಬ. ಹೌದು, ಇದೊಂಥರ ದಸರಾನೇ, ಕಾಂತಾರ ಮೀನ್ಯಾನೆ. ಶಿವಮೊಗ್ಗದಲ್ಲಿ ಇದೊಂದು ಮತ್ತೆ ಇನ್ನೊಂದು ದಸರಾ, ಡಬಲ್ ಧಮಾಕ ಅಂತ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ. ಬರ್ರಿ.